ಫ್ಯಾಮಿಲಿಗೆ ಹಿಂಗ್ ತಗೊಂಡ ಅಭ್ಯಾಸ ಇಲ್ವೇ ಇಲ್ಲ. ಹಿಂಗ್ ಕೊಟ್ಟೆ ಅಭ್ಯಾಸ. ನಾ ಫಸ್ಟ್ ಟೈಮ್ ನಿಮ್ಮ ಹತ್ರ ಹಿಂಗ್ ಕೇಳ್ತಾ ಇದೀನಿ, ಒಂದ್ 10,000 ಕೊಡಿ. ಫ್ಯಾಮಿಲಿಗೆ ಎಲ್ಲ ಕೊಟ್ಟೆ ಅಭ್ಯಾಸನಾ? ಅಂದ್ರೆ ಇಷ್ಟೊತ್ತವರೆಗೂ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ರ? ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ 5,000 ಇದೆ. ಬೇಗ ಕೊಡಿ ಮೇಡಮ್. ಇರಪ್ಪ, ಕೊಡ್ತಾರೆ. ಹೆಣ್ಮಕ್ಳ ಹತ್ರ ರೋಪ್ ಹಾಕ್ಬೇಡ. ನಿಮ್ ಹೆಸರೇನು? ಕೆಂಚರಾಯ. ಕೆಂಚಿಗಿದ್ದೀರಾ? ತಗೊಳ್ಳಿ, 15,000 ಇದೆ. ಲೈಫ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ತುಂಬಾ ಬಕ್ವಾಸ್ ಆಗಿ ರಿಯಾಕ್ಟ್ ಮಾಡ್ತೀರಾ ನೀವು. ನಮ್ಗೆಲ್ಲ ಆಗಲ್ಲ. ಕೊಡಿ, ಎಲ್ಲಿ ಸೈನ್ ಮಾಡ್ಬೇಕು? ಹೋಗ್ರಿ ನೀವು, ಹೋಗಿ. ಬಾಳ ಮಾತಾಡ್ತೀರಾ ಮೇಡಮ್. ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ ಋಣ ಹೇಗ್ ತೀರ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ ಬಂದೋಗ್ತಾರೆ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕೊಡಾಕ್ರಿ. ಓಕೆ, ಹೊರಡಿ. ಓಕೆ, ಬಾಯ್. ಚೆನ್ನಾಗಿದೆ ಫ್ರಿಡ್ಜ್. ಹೌದು, ಬಾಯ್. ಬಾಯ್. ಥ್ಯಾಂಕ್ಸ್. 5 ದಿನಗಳ ನಂತರ. ಅಲ್ಲ, ದುಡ್ಡು ಕೊಟ್ಟು 5 ದಿನ ಆಯ್ತು. 2 ದಿನದಲ್ಲೇ ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ವಲ್ಲ? ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ದೀರಾ? ರಂಗೋಲಿ ಹಾಕ್ತಾ ಇದ್ದೆ. ಎಷ್ಟು ಚುಕ್ಕಿದು? 1 ಚುಕ್ಕಿದು. ಹೆಂಗೆ? ಹಿಂಗೆ. ನಾನು ತುಂಬಾ ಕಾಮಿಡಿ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸರಿ, ಇವ್ರೆ ಹೊಸ ಫೋನ್ ಲಾಂಚ್ ಆಗಿದೆ ಅಂತ ಕಂಡ್ರಿ. ಬರೀ 10,000 ಅಂತ. 10,000. ಓ, ತಗೋಬಿಡಿ. ರಚಿತಾ ಮೇಡಮ್ ಅವರು ಕಾಲ್ ಶೀಟ್ ಕೊಟ್ರೆ 1 ಸೆಕೆಂಡ್ 10,000 ಅಂತಾರೀ. 10,000. ಅವ್ರ ಆಕ್ಟ್ ಅಷ್ಟು ಚೆನ್ನಾಗಿ ಮಾಡ್ತಾರ್ರಿ, ಅದಕ್ಕೆ ಅಷ್ಟು ತಗೊಳ್ತಾರೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ತಗೊಳ್ತಾರೆ. ಬೇಕಾದ್ರೆ ನನ್ನ ಮಾತು ಏನ್ ಹೇಳಿದೀನಿ ಅಂತ ಕೇಳಿ. ಅಲ್ಲ, ಸುತ್ತಿ ಬಳಸಿ ಕೇಳ್ತಾ ಇದ್ರೆ ಅರ್ಥನೇ ಆಗ್ತಾ ಇಲ್ವಲ್ಲ? ದುಡ್ಡು ಕೊಟ್ಟಿರೋ ನಾನೇ ಸುತ್ತಿ ಬಳಸಿ ಮಾತಾಡ. ಡೈರೆಕ್ಟ್ ಆಗಿ ಕೇಳ್ತೇನೆ. ಇವ್ರೆ, 5 ದಿನದಿಂದ ಫ್ರಿಡ್ಜ್ ಬಂತಲ್ಲ? ಫ್ರಿಡ್ಜ್ ರೀ, ಏನ್ ಚೆನ್ನಾಗಿದೆ ಗೊತ್ತಾ? ಬಾಗ್ಲು ತೆಗೆದ್ರೆ ಲೈಟ್ ಎಲ್ಲ ಆನ್ ಆಗತ್ತೆ. ಏನಿಟ್ರು ಗಟ್ಟಿ ಆಗತ್ತೆ ಕಣ್ರಿ. ಅಲ್ಲ, ನೀವೇನಾದ್ರೂ ಇಟ್ಕೊಳ್ಳಿ. ನಾನು ಕೊಟ್ಟಿರೋ 10,000 ನಾನು ಕೊಟ್ಬಿಡಿ. 10,000 ಕೊಟ್ಟಿದ್ರಲ್ಲ, ಒಳಗೆ ಬನ್ನಿ, ಕೊಡ್ತೀನಿ. ನಾಯಿ ನನ್ನ ಮಗನೇ. ಏನು, ಒಂದು ಒಂಟಿ ಹೆಣ್ಣು ಮನೇಲಿ ಇರ್ಬೇಕಾದ್ರೆ ಹೊತ್ತಿಲ್ದಿರೋ ಹೊತ್ತಲ್ಲಿ ನುಗ್ಗಿ ದಾಂಧಲೆ ಮಾಡ್ತಾ ಇದೀಯಾ? ನಾನು ಯಾವ ದಾಂಧಲೆ ಮಾಡ್ತಾ ಇದ್ದೀನಿ? ಕಾಸು ಕೊಟ್ಟಿದ್ದೀರಾ ಅನ್ನೋ ಅಧಿಕಾರದ ಮೇಲೆ ಬಾಯಿ ಬಂದಂಗೆಲ್ಲ ಎಲ್ರ ಮುಂದೆ ಕೇಳ್ತಾ ಇದೀರೇನ್ರಿ? ಅಲ್ಲ, ಕೊಟ್ಟಿರೋ ದುಡ್ಡು ಕೇಳೋದು ತಪ್ಪ? ದುಡ್ಡು ಕೇಳ್ತೀರಾ? ಹಿಡ್ಕೊಂಡು ಎಳಿತಾ ಇದ್ದಾನೆ, ಮೈ ಮುಡ್ತಾ ಇದ್ದಾನೆ. ಏನ್ ಬಂದ್ರೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ತಿದ್ಯಲ್ಲ? ಅರ್ಧ ದುಡ್ಡು ಕೊಟ್ಟಿನಿ, ಅರ್ಧ ದುಡ್ಡು ಕೊಟ್ಬಿಡು ಅಷ್ಟೇ. ಅರ್ಧ ದುಡ್ಡು ಕೊಟ್ಟಿದ್ದೀರಾ? ಅರ್ಧ ಫ್ರಿಡ್ಜ್ನ ತಗೊಂಡೋಗಿ. ಅಲ್ಲ, ಅರ್ಧ ಫ್ರಿಡ್ಜ್ ಹೆಂಗ್ ತಗೊಂಡೋಗ? ಆಗಲ್ಲ ತಾನೆ? ಆಗಲ್ವಲ್ಲ? ಕೊಟ್ಟಿದ್ದೀರಾ, ನಾನೇನು ವಾಪಸ್ ಕೊಡಲ್ಲ ಅಂತ ಹೇಳಿಲ್ಲ. ಕೊಟ್ಟಾಗಿಸ್ಕೋಬೇಕು. ಹೋಗ್ರಿ ಆಚೆ. ಹಂಗಲ್ಲ, ಹೋಗ್ರಿ ಆಚೆ. ಸರಿ, ಕೊಟ್ಲು ಮಾತ್ರ. ಅಲ್ಲ, ದುಡ್ಡು ಇಸ್ಕೋಬೇಕಾದ್ರೆ ಮಾತ್ರ ಹಿಂಗೆ ಇಸ್ಕೊಂಡ್ಲು ಮೇಡಮ್. ಈಗ ಕೇಳಿದ್ರೆ ನೋಡಿ ಹೆಂಗ ಹಾಕವಳೆ. ಅಲ್ಲ, ದುಡ್ಡು ಕೊಟ್ಟಿರೋದೇ ತಪ್ಪ. ನಾನು ಕೆಣಕ್ದೇ ಇರೋರ್ಗೆ ಅವಳಿಗೆ ಕೊಡ್ತೀನಿ ನಾನು. ಇನ್ನು ನನ್ನ ಕೆಣಕವಳೆ ಇವಳು ದೀಪಾವಳಿನೇ. ಈ ರಾಮಾಚಾರಿ ಕನಕೋ ಹೆಣ್ಣು ನಿನ್ನೂ ಹುಟ್ಟಿಲ್ಲ. ಸೂಪರ್ ಸ್ಟಾರ್. ರೀ, ಇಲ್ಲಿ ನೋಡಿ. ನಾನ್ರಿ, ಈ ಫೋಟೋ ನೋಡಿದ್ರೆ ನೀವು ನನ್ನ ಇಷ್ಟಪಟ್ಟಿದ್ದು. ಅಯ್ಯಪ್ಪ, ಅವತ್ತು ತಲೆ ಕೆಟ್ಟೋಗಿ ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕಬಿಟ್ಟು ಕಲರ್ ಯಾವ್ದು ಅಂತ ಗೊತ್ತಿಲ್ದೆ ವಿಷ ಕುಡ್ದ್ಬಿಟ್ಟಿದ್ದೀನಿ. ಏನ್ರಿ, ಹೆಂಡತಿನೇ ವಿಷ ಅಂತಿದಾರಲ್ಲ? ಈ ಸಮಾಜ ನನ್ನ ಬಗ್ಗೆ ಏನ್ ತಿಳ್ಕೋಬೇಕು? ತಿಳ್ಕೊಬೇಕು. ಈ ಸಮಾಜ ಇವತ್ತು ತಿಳ್ಕೋಬೇಕು ಅಂತಾನೆ ಹೇಳ್ತಾ ಇದೀನಿ ಕೇಳು. ಮದುವೆ ಅಂತಂದ್ರೆ ಎಲ್ಲರೂ ಸ್ವೀಟು ಅನ್ಕೊಂಡ್ಬಿಟ್ಟವ್ರೆ. ಅದು ಮದುವೆಗೆ ಹಾಕ ಸ್ವೀಟು ಇಲ್ಲ ತಿಥಿಗೆ ಹಾಕ ಸ್ವೀಟು ಅಂತ ಇವತ್ತು ಕ್ಲಾರಿಟಿ ಇಲ್ದೆ ನಮ್ಮ ಅನಿಲ್ ನಂತವ್ರು ಒಂದು ಸ್ವೀಟ್ಗೋಸ್ಕರ ಬೇಕ್ರಿನ ಕೊಂಡ್ಕೊಂಡು ಹೆಂಡ್ತಿನ ಮನೇಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಪುಂಗಿ ಡ್ಯಾನ್ಸ್ ಆಡ್ತವ್ರು. ಪುಂಗಿ ಡ್ಯಾನ್ಸ್ ಹೋಗ್ಲಿ ಬಿಡು. ಅಲ್ಲ, ನಾನು ಮದುವೆ ಆಗೋಕ್ಕಿಂತ ಮುಂಚೆಗೆ ಒಬ್ಬನ್ನ ಸುರಸುಂದರನ್ ಲವ್ ಮಾಡ್ತಿದ್ದಲ್ಲ, ಏನಾಯ್ತು? ಯಾಕೆ ಬ್ರೇಕಪ್ ಆಯ್ತು? ನನ್ನೇ ಸಿನಿಮಾ ಕರೀತಾನೆ ಬರೀಕಿನ ಅಂದೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ಕಾರೇಶುದಾಸಿ, ನೀನೆಷ್ಟು ಒಳ್ಳೆಯವಳು. ಇವಳ ಬಗ್ಗೆ ಅನುಮಾನ ಪಟ್ಬಿಟ್ಟಿದ್ದೆ ನಾನು. ಅವನ್ ಖುಷಿಗಾದ್ರೂ ಒಂದ್ಸಲಿ ಹೋಗ್ಬೇಕಿತ್ತು ಇವಳು. ಅದೇ ಸಿನಿಮಾನ ಬ್ಯಾರನ್ ಜೊತೆ 5 ಕಿತ್ತ ನೋಡಿದೆ.
ನೋಡಿದ್ರೆ ಬೇಜಾರಾಗಲ್ವಾ? ಕಾರೇಶು ದಾಸಿ ಲೇ ಕಾಮನ್ ಕೆರೆ ಉಂಡಿ ನಿನ್ನನ್ನು ಹೋಗಿ ಹೋಗಿ ಪಾಸಿಟಿವ್ ಆಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಮಂತನಸ್ತ ನಂದು ಬಿಡ್ಲಾ? ಆ ಮಂಗನ ಮುಸುಡಿ ಮಾನ್ಸುತ್ತಾವು, ನಿನ್ಗೆ ಬ್ರೇಕಪ್ ಆಯ್ತು? ಬೈಲೆ ಬೈಲೆ ಹೇಳ್ತೀನಿ ಬಾ. ಒಂದ್ ಚಾನ್ಸ್ ಕೊಟ್ರೆ ಮದ್ವೆ ಐತಿ ಅಂತ ಕೇಳಿದ್ಲು. ಮೊದಲೇ ಚಾನ್ಸ್ ಕೊಟ್ಮೇಲೆ ಮದ್ವೆ ಯಾಕೆ ಅಂದೆ. ಅವತ್ತೇ ಈ ಮಂಗನ ಮುಸುಡಿ ಮಾನಸನ್ನ ಬಿಟ್ಬಿಟ್ಟು ನಿನ್ನನ್ನ ಮದುವೆ ಆಗಿ ಕ್ರಾಂತಿ ಎದಳ್ಸನ ಅನ್ಕೊಂಡೆ ಕಣಮೆ. ನಾನು ಮಗನೇ ಕಟ್ಕೊಂಡಾಗಿದ್ದ ವಾಂತಿ ಮಾಡ್ಸಕ್ಕೆ ಆಗಿಲ್ಲ, ಇವನು ಕ್ರಾಂತಿ ಮಾಡ್ದಾನಂತೆ. ಕ್ರಾಂತಿ ನಾನು ಮಗನಟ್ಟಿ ಐತ್ನ ನಿನ್ಗೆ ವಾಂತಿ ಬೇದ್ ಬರ. ಫಸ್ಟ್ ಇವಳನ್ನ ಕರ್ಕೊಂಡೋಗಿ ಶಾಂತಿ ಮಾಡಿಸ್ಬೇಕು. ಅಯ್ಯೋ ಸರ್, ನಮ್ಮಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಸರ್. ಏನೋ ನಮ್ಮ ಸಂಸಾರದಲ್ಲಿ ಒಂದು ಕಮ್ಮಿ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಮದುವೆ ಅನ್ನೋ ವಿಷಯದಲ್ಲಿ ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಸರ್. ಏನು ಅಂದ್ರೆ ಬನ್ನಿ, ನಿಮ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಬನ್ನಿ. ಬೇಡ, ಆ ಭಾಗ್ಯನೂ ನನಗಿಲ್ವಾ? ಹಾಗಲ್ಲ ಹಾಗಲ್ಲ ತಪ್ಪೇ ಹಾಗಲ್ಲ. ನೀನ್ ನನಗೆ ಪಾದ ಪೂಜೆ ಮಾಡಿದ್ರೆ ನಿನ್ನ ನೇಲ್ ಪಾಲಿಶ್ ಬಣ್ಣ ಮಾಸೋಗುತ್ತೆ. ಮೃದುವಾಗಿರೋ ಈ ನಿನ್ನ ಹಸ್ತ ಗಾರೆ ನೆಲ ಆಗೋಗುತ್ತೆ. ಮಾನ ಮರ್ಯಾದೆ ಇಲ್ವಾ? ಕಂಡು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದೇನ ನಿನ್ ಕೆಲಸ? ಯಾರು? ಸೂರ್ಯ. ನೀನು ಒಳಗೋಗಿ ಬೆಳ್ಳಗಾಗು, ಅವನ್ ಕೆಲಸ ಅದೇನೆ. ನೀನು ಜಗತ್ತಿನ ಬೆಳಗು. ಸಾಮ್ರಾಣೆ, ಬೆಳಬೆಳಗ್ಗೆ ಮೊಕನಕ್ಕೆ ಮೆಜೆಸ್ಟಿಕ್ ಮಾಡ್ಕೊಂಡಿದ್ಯಾ? ಲೇ ಮಾದೇಶ್ವರ, ನಾ ನೋಡ್ಲಿ ಅಂತ ಹಿಂಗೆಲ್ಲ ಮಾಡ್ತಾ ಇದೀಯಲ್ಲ, ನಿನ್ನ ಮುಖದಲ್ಲಿರೋ ಮಂದಹಾಸನ ಅಳಿಸಿ ನನ್ನ ಮಗನೇ ಫ್ರಸ್ಟ್ರೇಷನ್ ಸಾಯಂಗ್ ಮಾಡ್ತೀನಿ. ನಿಜವಾಗ್ಲು ಏನಾರು ಹೇಳ್ದ? ನಾನೇ ಕೇಳೋಣ. ಹೆಂಗಾದ್ರೂ ಮಾಡಿ ಒಂದ್ ಸಂಸಾರ ಹಾಳು ಮಾಡ್ಬೇಕಲ್ಲ ಇವತ್ತು. ಏನಿಲ್ಲ ಅಂತ ಕೊಣಗ್ತಾ ಇದೀಯಾ? ಕೊಡುತ್ತೆ ಏನ್ ಮಾಡ್ಲಿ ಮಾದೇಶ್ವರ, ಕೊಡುತ್ತೆ ಏನ್ ಮಾಡ್ಲಿ? ನಿನ್ ಹೆಂಡತಿ ಮದುವೆ ಆಗಕ್ಕಿಂತ ಮುಂಚೆ ಒಂದ್ಸಲಿ ನನ್ನ ಕರ್ಕ ಹೋಗ್ಬೇಕಿತ್ತು ನೋಡಕ್ಕೆ. ಯಾಕೆ? ನಿನ್ ಹೆಂಡತಿಗೆ ಏನೋ ಒಂದು ಕಮ್ಮಿ ಇದೆ. ಈ ವಿಷಯನ ಹೆಂಗ್ ಹೇಳೋದು ಅಂತ ತಡ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಹೇಳೋ ತರ ಮಾಡ್ಬಿಡ್ತು ಮಾದೇಶ್ವರ. ಆತರ ಏನ್ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ನೋಡಿ ಮಾಡಿನೇ ಮದುವೆ ಮಾಡ್ಕೊಂಡಿರೋದವಳನ್ನ. ಹೌದಪ್ಪ, ಒಂದು ಹಣ್ಣನ್ನ ನೋಡಿ ತಗೋತೀವಿ, ಕೂದ್ರೆ ಅದ್ರಲ್ಲಿ ಹುಳ ಇರಲ್ವಾ? ತೂಕ ಮಾಡಿ ಅಕ್ಕಿ ತಗೊಂಡಿರ್ತೀವಿ, ಸೋಸಿದ್ರೆ ಕಲ್ಲಿರಲ್ವಾ? ಹಸುವಿನ ಹಾಲಲ್ಲಿ ನೀರಿರುತ್ತೆ, 70 ರೂಪಾಯಿ ಪೆಟ್ರೋಲ್ ಅಲ್ಲಿ 30 ರೂಪಾಯಿ ಏರಿರುತ್ತೆ ಮಾದೇಶ್ವರ. ಅರ್ಥ ಮಾಡ್ಕೊ ಮಾದೇಶ್ವರ, ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ. ಏನಾದ್ರು ಕಡಿಮೆ ಇದ್ದಿದ್ದೆ ಆಗಿದ್ರೆ ಅವ್ರ ಅಪ್ಪ ಮದುವೆಗಿನ ಮುಂಚೆ ಹೇಳ್ಬಿಟ್ಟೆ ನಂಗೆ ಮದುವೆ ಮಾಡ್ತಿದ್ರು. ಇವ್ರ ಹೆಂಡತಿ ಹತ್ರ ಏನು ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇವ್ರ ಹೆಂಡತಿ ಏನು ರಚಿತಾರಾಮ, ಫೀಮೇಲ್ ಸೀತಾರಾಮ್, ಫೀಮೇಲ್ ಸೀತಾರಾಮ್. ಏನೋ ಹೇಳ್ಬೇಕು ಅಂತ ಬಂದಿರ್ತಾರೆ, ನಿನ್ನ ನೋಡಿದ್ಮೇಲೆ ಇಲ್ಲೂ ಏನೋ ಕಮ್ಮಿ ಇದೆಯಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತಾರೆ ಮಾದೇಶ್ವರ. ಕರೆಕ್ಟು ಸಾಮ್ರಾಣಿ, ಕರೆಕ್ಟು. ನಾನು ಹೆಣ್ಣು ನೋಡಕ್ ಹೋದಾಗ ವಿಗ್ ಹಾಕೋ ಹೋಗ್ಬೇಕಾಗಿತ್ತು, ಹಾಳಾದ ಮಾಡ್ತೋಯ್ತು. ಹಾಳಾಗೋಗ್ಲಿ ಬಿಡು. ಏನೋ ಕಮ್ಮಿ ಇದೆ ಅಂದಲ್ಲ, ಅದೇನು ಅಂತ ಹೇಳು, ನಾನು ಸರಿ ಮಾಡ್ಕೊತೀನಿ. ಇವಾಗಲೇ ನಾನು ಹೇಳಲ್ಲ ಮಾದೇಶ್ವರ, ಈ ವಿಷಯದಲ್ಲಿ ನನ್ನನ್ನ ಫೋರ್ಸ್ ಮಾಡ್ಬೇಡ. ನಿನ್ನ ಹೆಂಡತಿ ಅಲ್ವಾ, ನೀನ್ ತಾಳಿ ಕಟ್ಟಿರೋಳಲ್ವಾ, ಏನ್ ಕಮ್ಮಿ ಇದೆ ಅಂತ ನೀನೇ ಕಂಡಿಡಿ. ಆಗ್ಲಿಲ್ಲ ಅಂತಂದ್ರ ಫೀಮೇಲ್ ಸೀತಾರಾಮ್ ಜೊತೆ ಸಂಸಾರ ಮಾಡ್ಕೊಂಡು ಹೋಗು. ಸೂಪರ್ ಸ್ಟಾರ್. ಇಲ್ಲಿ ನೋಡಿ, ನಾನ್ರಿ ಈ ಫೋಟೋ ನೋಡಿದ್ರೆ ನೀವು ನನ್ನ ಇಷ್ಟಪಟ್ಟಿದ್ದು. ಅಯ್ಯಪ್ಪ, ಅವತ್ತು ತಲೆ ಕೆಟ್ಟೋಗಿ ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕಬಿಟ್ಟು ಕಲರ್ ಯಾವ್ದು ಅಂತ ಗೊತ್ತಿಲ್ದೆ, ಕಲರ್ ಯಾವ್ದು ಅಂತ ಗೊತ್ತಿಲ್ದೆ ವಿಷ ಕುಡಿದ್ಬಿಟ್ಟಿದ್ದೀನಲ್ಲ. ಏನ್ರಿ ಹೆಂಡತಿನೇ ವಿಷ ಅಂತಿದಿರಲ್ಲ, ಈ ಸಮಾಜ ನನ್ನ ಬಗ್ಗೆ ಏನ್ ತಿಳ್ಕೊಬೇಕು? ತಿಳ್ಕೊಬೇಕು. ಈ ಸಮಾಜ ಇವತ್ತು ತಿಳ್ಕೋಬೇಕು ಅಂತಾನೆ ಹೇಳ್ತಾ ಇದೀನಿ ಕೇಳು. ಮದುವೆ ಅಂತಂದ್ರೆ ಎಲ್ಲರೂ ಸ್ವೀಟು ಅನ್ಕೊಂಡ್ಬಿಟ್ಟವ್ರೆ. ಅದು ಮದುವೆಗೆ ಹಾಕ ಸ್ವೀಟೋ ಇಲ್ಲ ತಿಥಿಗೆ ಹಾಕ ಸ್ವೀಟೋ ಅಂತ ಇವತ್ತು ಕ್ಲಾರಿಟಿ ಇಲ್ದೆ ನಮ್ಮ ಅನಿಲನಂತವ್ರು ಒಂದು ಸ್ವೀಟ್ಗೋಸ್ಕರ ಬೇಕ್ರಿನೇ ಕೊಂಡ್ಕೊಂಡು ಹೆಂಡ್ತಿನ ಮನೇಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಪುಂಗಿ ಡ್ಯಾನ್ಸ್ ಆಡ್ತವ್ರು. ಪುಂಗಿ ಡ್ಯಾನ್ಸ್ ಹೋಗ್ಲಿ ಬಿಡು. ಅಲ್ಲ, ನಾನು ಮದುವೆ ಆಗಕ್ಕಿಂತ ಮುಂಚೆಗೆ ಒಬ್ಬನ್ನ ಸುರಸುಂದ್ರನ್ ಲವ್ ಮಾಡ್ತಿದ್ದಲ್ಲ, ಏನಾಯ್ತು? ಯಾಕೆ ಬ್ರೇಕಪ್ ಆಯ್ತು?
ನನ್ನೇ ಸಿನಿಮಾ ಕರೀತಾನೆ ಬರೀಕಿನ ಅಂದೆ ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ಕಾರೇಶುದಾಸಿ ನೀನ್ ಎಷ್ಟು ಒಳ್ಳೆಯವಳು. ಇವಳ ಬಗ್ಗೆ ಅನುಮಾನ ಪಟ್ಬಿಟ್ಟಿದ್ದೆ ನಾನು. ಅವನ್ ಖುಷಿಗಾದ್ರೂ ಒಂದ್ಸಲಿ ಹೋಗ್ಬೇಕಿತ್ತು ಇವಳು. ಅದೇ ಸಿನಿಮಾನ ಬ್ಯಾರ ಜೊತೆ 5 ಕಿತ್ತ ನೋಡಿದೆ. ನೋಡಿದ್ರೆ ಬೇಜಾರಾಗಲ್ವಾ? ಕಾರೇಶುದಾಸಿ ಕಾಮನ್ ಕೆರೆ ಉಂಡಿ ನಿನ್ನ ಹೋಗಿ ಪಾಸಿಟಿವ್ ಆಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಮಂತನಸ್ತ ನಂದು ಬಿಡ್ಲಾ ಆ ಮಂಗನ್ ಮುಸುಡಿ ಮಾನ್ಸುತ್ತಾವು ನಿನ್ಗೆ ಬ್ರೇಕಪ್ ಆಯ್ತು. ಬೈಲೆ ಹೇಳ್ತೀನಿ ಬಾ. ಒಂದ್ ಚಾನ್ಸ್ ಕೊಟ್ರೆ ಮದ್ವೆ ಐತಿ ಅಂತ ಕೇಳಿದ್ಲು. ಮೊದಲೇ ಚಾನ್ಸ್ ಕೊಟ್ಮೇಲೆ ಮದ್ವೆ ಯಾಕೆ ಅಂದೆ. ಅವತ್ತೇ ಈ ಮಂಗನ ಮುಸುಡಿ ಮಾನಸನ್ನ ಬಿಟ್ಬಿಟ್ಟು ನಿನ್ನ ಮದುವೆ ಆಗಿ ಕ್ರಾಂತಿ ಎದಳ್ಸನ ಅನ್ಕೊಂಡೆ ಕಣಮ್ಮೆ. ನಾನು ಮಗನೇ ಕಟ್ಕೊಂಡಾಗಿದ್ದ ವಾಂತಿ ಮಾಡ್ಸಕ್ಕೆ ಆಗಿಲ್ಲ, ಇವನು ಕ್ರಾಂತಿ ಮಾಡ್ದಾನಂತೆ. ಕ್ರಾಂತಿ ನಾನು ಮಗನಟ್ಟಿ ಐತ್ನ ನಿನ್ಗೆ ವಾಂತಿ ಬೇದ್ ಬರ. ಫಸ್ಟ್ ಇವಳನ್ನ ಕರ್ಕೊಂಡೋಗಿ ಶಾಂತಿ ಮಾಡಿಸ್ಬೇಕು. ಅಯ್ಯೋ ಸರ್, ನಮ್ಮಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಸರ್. ಏನೋ ನಮ್ಮ ಸಂಸಾರದಲ್ಲಿ ಒಂದು ಕಮ್ಮಿ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಮದುವೆ ಅನ್ನೋ ವಿಷಯದಲ್ಲಿ ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಸರ್. ಏನು ಅಂದ್ರೆ ಬನ್ನಿ, ನಿಮ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಬನ್ನಿ. ಬೇಡ, ಆ ಭಾಗ್ಯನೂ ನನಗಿಲ್ವಾ? ಹಾಗಲ್ಲ ತಪ್ಪೇ, ಹಾಗಲ್ಲ. ನೀನ್ ನನ್ಗೆ ಪಾದ ಪೂಜೆ ಮಾಡಿದ್ರೆ ನಿನ್ನ ನೇಲ್ ಪಾಲಿಶ್ ಬಣ್ಣ ಮಾಸಾಗುತ್ತೆ. ಮೃದುವಾಗಿರೋ ಈ ನಿನ್ನ ಹಸ್ತ ಗಾರೆ ನೆಲ ಆಗೋಗುತ್ತೆ. ಮಾನ ಮರ್ಯಾದೆ ಇಲ್ವಾ? ಕಂಡು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದೇನ ನಿನ್ ಕೆಲಸ? ಯಾರು? ಸೂರ್ಯ. ನೀನು ಒಳಗೋಗಿ ಬೆಳ್ಳಗಾಗು, ಅವನ್ ಕೆಲಸ ಅದೇನೆ. ನೀನು ಜಗತ್ತಿನ ಬೆಳಗು. ಸಾಮ್ರಾಣೆ, ಬೆಳಬೆಳಗ್ಗೆ ಮೊಕನಕ್ಕೆ ಮೆಜೆಸ್ಟಿಕ್ ಮಾಡ್ಕೊಂಡಿದ್ಯಾ? ಲೇ ಮಾದೇಶ್ವರ, ನಾ ನೋಡ್ಲಿ ಅಂತಾನೆ ಹಿಂಗೆಲ್ಲ ಮಾಡ್ತಾ ಇದೀಯಲ್ಲ. ನಿನ್ನ ಮುಖದಲ್ಲಿರೋ ಮಂದಹಾಸನ ಅಳಿಸಿ ನನ್ನ ಮಗನೇ ಫ್ರಸ್ಟ್ರೇಷನ್ ಸಾಯಂಗ್ ಮಾಡ್ತೀನಿ. ನಿಜವಾಗ್ಲು? ಏನಾರು ಹೇಳ್ದ? ನಾನೇ ಕೇಳೋಣ. ಹೆಂಗಾದ್ರೂ ಮಾಡಿ ಒಂದ್ ಸಂಸಾರ ಹಾಳು ಮಾಡ್ಬೇಕಲ್ಲ ಇವತ್ತು. ಏನಿಲ್ಲ ಅಂತ ಕೊಣಗ್ತಾ ಇದೀಯಾ? ಕೊಣಗ್ದೆ ಏನ್ ಮಾಡ್ಲಿ ಮಾದೇಶ್ವರ, ಕೊಣಗ್ದೆ ಏನ್ ಮಾಡ್ಲಿ? ನಿನ್ ಹೆಂಡತಿ ಮದುವೆ ಆಗಕ್ಕಿಂತ ಮುಂಚೆ ಒಂದ್ಸಲಿ ನನ್ನ ಕರ್ಕೊಂಡ್ ಹೋಗ್ಬೇಕಿತ್ತು ನೋಡಕ್ಕೆ. ಯಾಕೆ? ನಿನ್ ಹೆಂಡತಿಗೆ ಏನೋ ಒಂದು ಕಮ್ಮಿ ಇದೆ. ಈ ವಿಷಯನ ಹೆಂಗ್ ಹೇಳೋದು ಅಂತ ತಡ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಹೇಳೋ ತರ ಮಾಡ್ಬಿಡ್ತು ಮಾದೇಶ್ವರ. ಆತರ ಏನ್ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ನೋಡಿ ಮಾಡಿನೇ ಮದುವೆ ಮಾಡ್ಕೊಂಡಿರೋದವಳನ್ನ. ಹೌದಪ್ಪ, ಒಂದು ಹಣ್ಣನ್ನ ನೋಡಿ ತಗೋತೀವಿ, ಕೂದ್ರೆ ಅದ್ರಲ್ಲಿ ಹುಳ ಇರಲ್ವಾ? ತೂಕ ಮಾಡಿ ಅಕ್ಕಿ ತಗೊಂಡಿರ್ತೀವಿ, ಸೋಸಿದ್ರೆ ಕಲ್ಲಿರಲ್ವಾ? ಹಸುವಿನ ಹಾಲಲ್ಲಿ ನೀರಿರುತ್ತೆ, 70 ರೂಪಾಯಿ ಪೆಟ್ರೋಲ್ ಅಲ್ಲಿ 30 ರೂಪಾಯಿ ಏರಿರುತ್ತೆ ಮಾದೇಶ್ವರ. ಅರ್ಥ ಮಾಡ್ಕೊ ಮಾದೇಶ್ವರ, ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ. ಏನಾದ್ರು ಕಡಿಮೆ ಇದ್ದಿದ್ದೆ ಆಗಿದ್ರೆ ಅವ್ರ ಅಪ್ಪ ಮದುವೆಗಿನ ಮುಂಚೆ ಹೇಳ್ಬಿಟ್ಟೆ ನಂಗೆ ಮದುವೆ ಮಾಡ್ತಿದ್ರು. ಹೆಂಡತಿ ಹತ್ರ ಏನು ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇವ್ರ ಹೆಂಡತಿ ಏನು ರಚಿತಾರಾಮ, ಫೀಮೇಲ್ ಸೀತಾರಾಮ್, ಫೀಮೇಲ್ ಸೀತಾರಾಮ್. ಏನೋ ಹೇಳ್ಬೇಕು ಅಂತ ಬಂದಿರ್ತಾರೆ, ನಿನ್ನ ನೋಡಿದ್ಮೇಲೆ ಇಲ್ಲೂ ಏನೋ ಕಮ್ಮಿ ಇದೆಯಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತಾರೆ ಮಾದೇಶ್ವರ. ಕರೆಕ್ಟು ಸಾಮ್ರಾಣಿ, ಕರೆಕ್ಟು. ನಾನು ಹೆಣ್ಣು ನೋಡಕ್ ಹೋದಾಗ ವಿಗ್ ಹಾಕೋ ಹೋಗ್ಬೇಕಾಗಿತ್ತು, ಹಾಳಾದ ಮರ್ತೋಯ್ತು. ಹಾಳಾಗೋಗ್ಲಿ ಬಿಡು. ಏನೋ ಕಮ್ಮಿ ಇದೆ ಅಂದಲ್ಲ, ಅದೇನು ಅಂತ ಹೇಳು, ನಾನು ಸರಿ ಮಾಡ್ಕೊತೀನಿ. ಇವಾಗಲೇ ನಾನು ಹೇಳಲ್ಲ. ಹೇಳ ಮಾದೇಶ್ವರ, ಈ ವಿಷಯದಲ್ಲಿ ನನ್ನನ್ನ ಫೋರ್ಸ್ ಮಾಡ್ಬೇಡ. ನಿನ್ನ ಹೆಂಡತಿ ಅಲ್ವಾ, ನೀನ್ ತಾಳಿ ಕಟ್ಟಿರೋಳಲ್ವಾ, ಏನು ಕಮ್ಮಿ ಇದೆ ಅಂತ ನೀನೇ ಕಂಡಿಡಿ. ಆಗ್ಲಿಲ್ಲ ಅಂತಂದ್ರ ಫೀಮೇಲ್ ಸೀತಾರಾಮ್ ಜೊತೆ ಸಂಸಾರ ಮಾಡ್ಕೊಂಡು ಹೋಗು. ಸಾಮಾಣಿ ಸಾಮಾಣಿ, ಏನ್ ಕಮ್ಮಿ ಇದೆ ಹೇಳು. ಅಲ್ಕ ನನ್ ಮಗ ಪೆಟ್ರೋಲ್ ಕ್ಯಾನ್ಗೆ ಕೆಂಡದ್ ಕಿಡಿ ತಂದು ಹಾಕ್ಬಿಟ್ಟು ಕಂಡಿಡಿ ಅಂತ ಹೋಗ್ತಾವನಲ್ಲ ಸರ್, ಟೆಂಟ್ ಹಿಡಿ ನನ್ ಮಗ. ಏನ್ ಕಮ್ಮಿ ಇದೆ ಕಂಡಿಡಿತೀನಿ. ಇವಳೆ ಕರೆದ್ರ ಅಂದ್ರೆ 2 ಹೆಜ್ಜೆ ಹಾಕಬ ಹಂಗೆ.